ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ಬೇಸಿಕ್ಸ್ ಶುರು ಮಾಡೋರಿಗೆ ಪಾರ್ಕೋರ್ ಅಂತ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಸ್ಟ್ 3 months ಹೆಂಗಿರುತ್ತೆ ಪಾರ್ಕೋರಲ್ಲಿ ನಾನೇನಾದರೂ ಕಲಿಬೇಕಂತಂದರೆ? ಈಗ ಫಾರ್ ಎಕ್ಸಾಂಪಲ್ ನಾವು ಥರ್ಸ್ಡೇಸ್ ಖಾಲಿ ಪಾರ್ಕೋರ್ ಮೇಲೆ ಫೋಕಸ್ ಮಾಡ್ತೇವೆ. ಅಲ್ಲಿ ಬಿಗಿನರು ಇರ್ತಾನೆ. ಫಾರ್ ಎಕ್ಸಾಂಪಲ್ ನೀವು ಅಂತ ಎನಿಸ್ಕೊಳ್ಳೋಣ, ನೀವು ಬಿಗಿನರ್, ನಿಮಗೆ ಪಾರ್ಕೋರ್ ಗೊತ್ತಿಲ್ಲ. ಸೊ ಒಬ್ಬ ಇಂಟರ್ಮೀಡಿಯೇಟ್ ಒಬ್ಬ ಅಡ್ವಾನ್ಸ್ ಇದ್ದಾನೆ. ನಾವು ಬಾಕ್ಸಸ್ ನೀವು ರೆಫರ್ ಮಾಡಿದಾಗ ನಾವು ಬಾಕ್ಸಸ್ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಮೂಮೆಂಟ್ಸಿಗೆ. ಒಂದು ವಾಲ್ ಇದೆ ಕ್ಲೈಂಬ್ ಮಾಡೋಕ್ಕೆ, ಇಲ್ಲಾಂದರೆ ಕ್ಯಾಟ್ಲಿಪ್ ಮಾಡಿ ಹೋಲ್ಡ್ ಮಾಡೋಕ್ಕೆ. ಬಾಕ್ಸ್ ಇದೆ ವಾಲ್ಟ್ ಮಾಡೋಕ್ಕೆ. ಟೈರ್ಸ್ ಇದೆ ಸ್ವಲ್ಪ ಇಂಪ್ಯಾಕ್ಟ್ ಎಲ್ಲ ಅಬ್ಸಾರ್ಬ್ ಮಾಡೋಕ್ಕೆ. ಎಲ್ಲ ಮೂಮೆಂಟ್ಸಿಗೆ ಬ್ರೇಕ್ ಡೌನ್ ಇದೆ. ನಾವು ಪಾರ್ಕೋರು ನಾವು ಸುಮ್ಮನೆ ಎಗ್ರೂ ಕಾನ್ಸೆಪ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಲ್ಲ. ಪಾರ್ಕೋರಲ್ಲಿ ನಾವು 2-3 ವಿಷಯ ನಾವು ಥಿಂಕ್ ಮಾಡ್ತೇವೆ. ಸೇಫ್ಟಿ ಫಸ್ಟ್. ಸೊ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ನಾವು ಮುಂಚೆನೇ ಥಿಂಕ್ ಮಾಡಬೇಕು. ನಾವು ಎಗರಿದ ಮೇಲೆ ಮತ್ತೆ ಮಾಡಬಾರ್ದಿತ್ತಂತ ನಾವು ಥಿಂಕ್ ಮಾಡಿ ತುಂಬ ಲೇಟ್ ಆಗಿರುತ್ತೆ. ಸೊ ಸೇಫ್ಟಿ ಮ್ಯಾಟ್ಸ್ ಎಲ್ಲ ಯೂಸ್ ಇರುತ್ತೆ. ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ನಾವು ಸ್ಟಾರ್ಟಿಂಗಲ್ಲಿ ಥಿಂಕ್ ಮಾಡಿ ಹೋಗ್ತೇವೆ. ಸೊ ಇದರಲ್ಲಿ ತುಂಬ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ತುಂಬ ಮಕ್ಕಳಿದ್ದಾರೆ, ಅವ್ರ ಪೇರೆಂಟ್ಸು ಬಂದು ಹೇಳಿದ್ದಾರೆ, ಮುಂಚೆ ತುಂಬ ಇಂಟ್ರೋವರ್ಟ್ ಆಗಿದ್ದರು, ಇದು ಮಾಡಿ ಒಂದು ಸ್ವಲ್ಪ ಅವ್ರದ್ದು ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಎಕ್ಸ್ಟ್ರೋವರ್ಟ್ ಆಗಿದೆ. ಸೊ ಬೇಸಿಕ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತೇವೆ. ಸೊ ಬೇಸಿಕ್ ನೀವು ಇಲ್ಲಿದ್ದೀರಾ ಅಂದರೆ ಯು ಆರ್ ಅವೇರ್. ಸೊ ಆಚೀಚೆ ನೋಡಿಕೊಂಡು ಏನಾದರೂ ಲಿಫ್ಟಿಂಗ್ ಮಾಡಿದಾಗ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಇನ್ ದ ಮೂಮೆಂಟ್. ಹಂಗೆ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ಲಿ ಟೇಕಿಂಗ್ ಡಿಸಿಷನ್ಸ್ ಅನ್ಸುತ್ತೆ. ಯಾಕಂದರೆ ಮುಂದೆ ಅದು ಒಂದು ಆಬ್ಸ್ಟಕಲ್ ಬರುತ್ತೆ, ದಾಟಿದ್ರೆ ನೆಕ್ಸ್ಟ್ ಏನು. ಕರೆಕ್ಟ್. ಸೊ ಮೈಂಡ್ ಆ್ಯಂಡ್ ಬಾಡಿ. ಸೊ ಹಾಗೆ ಫ್ಲೋ ಎಲ್ಲ ಕನೆಕ್ಟ್ ಮಾಡ್ತೀವಿ, ಇಂಡಿವಿಜುವಲ್ ಮೂಮೆಂಟ್ಸ್ ಕಲಿತೇವೆ. ಈಗ ನಾವು ಒಂದು ಪರ್ಟಿಕ್ಯುಲರ್ ಮೂಮೆಂಟಿಗೆ ಹೋಗೋಣ. ಅದರಲ್ಲಿ ತುಂಬ ಬೇಸ್ ಇದೆ. ಗ್ರೌಂಡಲ್ಲಿ ಫಸ್ಟ್ ಬೇಸಿಕ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೀವು ಮಂಕಿ ವಾಲ್ಟ್ ಮೆನ್ಷನ್ ಮಾಡಿದ್ರೆ, ಮಂಕಿ ವಾಲ್ಟ್ ಬಾಕ್ಸಲ್ಲಿ ಮಾಡಿದರೆ ಒಂಥರ ಕಾಣುತ್ತೆ. ಇಲ್ಲಿ ಬಾಕ್ಸ್ ಮೇಲೆ ಕೈ ಇಟ್ಕೊಂಡು ಇಲ್ಲಿಂದ ಆ ಸೈಡಿಗೆ ನಾವು ಲ್ಯಾಂಡ್ ಆಗಿಬಿಡ್ತೇವೆ. ಬಟ್ ಡೈರೆಕ್ಟ್ಲಿ ನಾವು ಮಾಡೋಕ್ಕಾಗಲ್ಲ. ಸೊ ನಿಮಗೆ ನಾವೇನು ಮಾಡ್ತೇವೆ, ಫ್ಲೋರಲ್ಲಿ ಮಂಕಿ ವಾಲ್ಟ್ ಕಲಿಸ್ತೇವೆ. ಆ ಮೂಮೆಂಟ್ ಹೆಂಗೆ ಫೀಲ್ ಆಗುತ್ತೆ, ಲೆಗ್ಸಲ್ಲಿ ಹೆಂಗಿರಬೇಕು, ಕೈಯಲ್ಲಿ ಹೆಂಗಿರಬೇಕು, ಹೇಗೆ ಎಕ್ಸಾಬ್ಷನ್ ಮಾಡಬೇಕು, ಎಲ್ಲಿ ನೋಡಬೇಕು, ಏನು ಥಿಂಕ್ ಮಾಡಬೇಕು. ಸೊ ಅದರ ಪ್ರಕಾರ ಪ್ರಾಕ್ಟೀಸ್ ಮಾಡಿ ಮತ್ತು ಒಂದು ಸ್ವಲ್ಪ ಒಂದು ಮ್ಯಾಟ್ ಮೇಲೆ 2 ಮ್ಯಾಟ್ ಮೇಲೆ ಸೊ ಬಾಡಿ ವೆಯ್ಟ್ ಹೆಂಗೆ ಶಿಫ್ಟ್ ಆಗ್ತಿದೆ ಕೈಯಿಂದ ಕಾಲಿಗೆ ಅದೆಲ್ಲ ಅರ್ಥ ಹಾಕ್ಕೊಂಡು ಬಾಕ್ಸ್ ಮೇಲೆ ನೀವು ಕೈ ಇಟ್ಟು ನಾವು ಕಾಲಿಡ್ತೀರಾ, ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಸ್ವಲ್ಪ ಮೊಮೆಂಟಮ್ ಎಲ್ಲ ಬಂದ ಮೇಲೆ ಬಾಡಿ ಆ ಥರ ಕ್ರಾಸ್ ಆಗುತ್ತೆ. ಕೆಲವರಿಗೆ ಒಂದು ಕ್ಲಾಸಲ್ಲಿ ಆಗ್ಬೋದು, ಕೆಲವರಿಗೆ ಒಂದು ತಿಂಗಳು ಸಿಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಾಕ್ಟೀಸ್. ಒಂದು ಕ್ಲಾಸಲ್ಲಿ ಮಾಡಿದ್ರೆ ಆಗಲ್ಲ, ಒಂದು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಡೆವಲಪ್ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಮೂಮೆಂಟ್ಸ್ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ, ಅದನ್ನು ಫ್ಲೋರಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಮೂಲಕ ದೆನ್ ಇವೆಂಚುಲಿ ಆ್ಯಕ್ಚುಯಲ್ ಆಬ್ಸ್ಟಿಕಲ್ಸ್ ಮೇಲೆ ಅದನ್ನು ಪ್ರಾಕ್ಟೀಸ್ಗೆ ಅಂತ. ಸೊ ಯುನೋ ಆ್ಯಸ್ ಫ್ಯಾನ್ಸಿ ಆ್ಯಸ್ ಇಟ್ ಲುಕ್, ಅಂದರೆ ತುಂಬ ನೋಡೋಕೆ ಅದು ಕೂಲಾಗಿ ಕಾಣುತ್ತೆ. ಹೌ ಸೇಫ್ ಇಸ್ ಇಟ್? ಅಂದರೆ ಯೂಶಲಿ ಕ್ಯಾಲಿಸ್ಥೆನಿಕ್ಸ್ ಇಸ್ ಡಿಫ್ರೆಂಟ್. ಪಾರ್ಕೋರ್, ನಿಂಜಾ, ಆಬ್ಸ್ಟಿಕಲ್ ಟ್ರೈನಿಂಗ್ ಅಂತೆಲ್ಲ ಬಂದಾಗ ಇಂಜುರೀಸಿಗೆ ಹೆದರಿ ವಿಡಿಯೋಸು ತುಂಬ ನೋಡ್ತಾ ಇದ್ದೆ. ಹೆಣ್ಮಕ್ಳೇ ಭಾಳ ಕಮ್ಮಿ ಇದ್ದಿದ್ದಲ್ಲಿ. ಸೊ ಹೌ ಡು ವಿ ಬ್ರೇಕ್ ಈ ಟ್ಯಾಬು? ಇದು ಆ್ಯಕ್ಚುಲಿ ಇದೇನಿದು ಜಾಸ್ತಿ ಹೆಣ್ಮಕ್ಳು ಯಾಕೆ ಬರಲ್ಲ, ಮತ್ತು ಇಂಜುರಿ ಸಂಬಂಧಪಟ್ಟಂತೆ ಏನಿದೆ ಇಲ್ಲಿ? ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಹೆಣ್ಮಕ್ಳು ತುಂಬ ಕಮ್ಮಿ ಇದ್ದರು. ನಮಗೊಂದು ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಅಟ್ಲೀಸ್ಟ್ ಒಂದೊಂದು ಬ್ಯಾಚಲ್ಲಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅವೇರ್ನೆಸ್. ಸೊ ಒಂದೊಂದು ಬ್ಯಾಚಲ್ಲಿ ಒಬ್ಬೊಬ್ರು ಇರ್ತು, ಯಾರು ಹೆಣ್ಮಕ್ಳು ಬಂದರೆ ಹುಡುಗಿಯರು ಇದ್ದಾರಾ ಕ್ಲಾಸಲ್ಲಿ ಅಂತ ಕೇಳೋದು. ಈಗ ಆಲ್ಮೋಸ್ಟ್ ಒಂದು ಅರ್ಧ ಬ್ಯಾಚಸ್ ನೋಡಿದರೆ ಲೇಡೀಸೇ ಇದ್ದಂತ ಕಾಣುತ್ತೆ. ಅಂದರೆ ಹುಡುಗರು ಇದ್ದಾರಾ ಅಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಥರ. ಸೊ ಈಗ ಒಂದು ಸ್ವಲ್ಪ ಅವೇರ್ನೆಸ್ ಬಿಲ್ಡ್ ಆಗಿದೆ. ಈಗ ಅದು ಪಾರ್ಕೋರ್ ಮಾಡಿ ಒಂದು ಸ್ವಲ್ಪ ರಿವಾರ್ಡ್ ಬರುತ್ತಲ್ಲ ಮೂಮೆಂಟ್. ಸೊ ಜನರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ. ಸೊ ಅಟ್ಲೀಸ್ಟ್ 5 years ಥರ ಸಿಚುವೇಶನ್ ಇಲ್ಲ. 5 years ಮುಂಚೆ ಹಂಗಿತ್ತು, ಈಗ ನೀವು ಮೆನ್ಷನ್ ಮಾಡಿದಾಗ. ಬಟ್ ಈಗ ಇಟ್ ಈಸ್ ಮ್ಯಾಟ್ರ್ ಆಫ್ ಅವೇರ್ನೆಸ್. ಕೆಲವರು ಮೋಸ್ಟ್ಲಿ ನೋಡಿರ್ಲಿಕ್ಕಿಲ್ಲ, ಕೆಲವರು ಫ್ರೆಂಡ್ಸ್ ಮೋಸ್ಟ್ಲಿ ಅವರು ಟ್ರೈ ಮಾಡಿರ್ಲಿಕ್ಕಿಲ್ಲ. ಟ್ರೈ ಮಾಡಿದರೆ ಒಂದು ಅರ್ಥ ಆಗುತ್ತೆ. ಯಾರಿಗೆ ಆ್ಯಕ್ಚುಲಿ ಇದು ಅಂದರೆ, ಫಾರ್ ಎಕ್ಸಾಂಪಲ್ ಯೋಗ ಅಂದರೆ ಮೈಂಡಿಗೆ ಅಂತ ದೇ ಟೇಕ್ ಇಟ್, ಕಾರ್ಡಿಯೋ ಅಂದರೆ ಅದಕ್ಕೊಂದು ಬೆನಿಫಿಟ್ ಇದೆ. ಬಟ್ ಈ ಕ್ಯಾಟಗರಿ ಲೈಕ್ ಕ್ಯಾಲಿಸ್ಥೆನಿಕ್ಸ್ ಆಗಿರಲಿ, ಪಾರ್ಕೋರು, ನಿಂಜಾ ಟ್ರೈನಿಂಗ್ ಅಂತ, ಇದು ಫಿಟ್ನೆಸ್ ಪಿರಮಿಡ್ ಇದೆಯಲ್ಲ, ಇದು ಎಲ್ಲಿ ಬಂದಿಲ್ಲತ್ತ? ಅಂದರೆ ಇದು ನೆಸೆಸಿಟಿನಾ, ಅಥವಾ ಇಸ್ ಇಟ್ ಲೈಕ್ ನೆಸೆಸಿಟಿ ಮೇಲೆ ಒಂದು ಎಡ್ಜ್ ಇರುತ್ತಲ್ಲ, ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ದಿಸ್ ಇಸ್ ಲೈಕ್ ಅ ಚಾಲೆಂಜ್ ಟು ಯುವರ್ ಮೈಂಡ್ ಆ್ಯಂಡ್ ದ ಬಾಡಿ. ಆ ಆ್ಯಂಗಲಲ್ಲಿ ನೋಡೋರಿಗೆ ಮಾತ್ರನಾ? ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಓಕೆ. ಸೊ ಈಗ ಪಾರ್ಕೋರು ಮತ್ತು ಕ್ಯಾಲಿಸ್ಥೆನಿಕ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕ್ಯಾಲಿಸ್ಥೆನಿಕ್ಸ್ ನಾವು ನೋಡೋಕ್ಕಾದ್ರೆ ಯೂಶಲಿ ಅಪ್ಪರ್ ಬಾಡಿ ಮೇಲೆ ಫೋಕಸ್ ಮಾಡುತ್ತೆ, ಕೋರ್ ಮೇಲೆ ಫೋಕಸ್ ಮಾಡುತ್ತೆ. ಲೋವರ್ ಬಾಡಿ ಎಕ್ಸಸೈಸು ಇದೆ, ಸ್ಕ್ವಾಟ್ಸ್, ಪಿಸ್ಟಲ್ ಸ್ಕ್ವಾಟ್ಸ್ ಎಲ್ಲ ಇದೆ. ಬಟ್ ಮೋಸ್ಟ್ಲಿ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಬಿಲ್ಡ್ ಮಾಡೋಕ್ಕೆ ನಾವು ಕ್ಯಾಲಿಸ್ಥೆನಿಕ್ಸ್ ಯೂಸ್ ಮಾಡ್ತೇವೆ. ಪಾರ್ಕೋರ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್, ಇಟ್ಸ್ ಮೋರ್ ಡೈನಮಿಕ್. ಕ್ಯಾಲಿಸ್ಥೆನಿಕ್ಸ್ ನಿಂತಲ್ಲಿ ಮಾಡ್ಬೋದು. ಪಾರ್ಕೋರ್ ಯೂಶಲಿ ಆಫ್ಕೋರ್ಸ್ ದೇರ್ ಕುಡ್ ಬಿ 1 or 2 ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಆನ್ ದ ಸ್ಪಾಟ್, ಬಟ್ ಆದಷ್ಟು ಡೈನಮಿಕ್ ಮೂವ್ಮೆಂಟ್ಸ್, ಎಜಿಲಿಟಿ ವೈಸ್. ಸೊ ಫಾರ್ ಎಕ್ಸಾಂಪಲ್ ನಾವು ರಿಯಲ್ ಲೈಫಿಂದ ಇನ್ಸ್ಪಿರೇಷನ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಒಬ್ಬ ಫುಟ್ಬಾಲ್ ಪ್ಲೇಯರ್
ಅವ್ರದ್ದು ಹೆಂಗೆ ಎಜಿಲಿಟಿ ಬಂದರೆ ಅವ್ರು ಪಾರ್ಕೋರ್ ಮಾಡೋದೇ ತುಂಬ ಚೆನ್ನಾಗಿರ್ತಾರೆ. ಓಕೆ, ಬಟ್ ಒಬ್ಬ ಸ್ಟ್ರೆಂತ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದಾನೆ, ಆ ಪಾರ್ಕೋರ್ ಮಾಡೋಕ್ಕೆ ಸ್ವಲ್ಪ ಎಜಿಲಿಟಿ ಕಮ್ಮಿ ಇರುತ್ತೆ. ಸೊ ಇದು ಲೆಟ್ಸೇ ಯಾರು ಟ್ರೈ ಮಾಡ್ತಾರೆ ಅಂದರೆ ಹೇಳಿದ್ರಲ್ಲ, ಈಗ ಯಾರು ಬೋರ್ ಆಗಿಬಿಟ್ಟಿದ್ದಾರೆ ಒಂದೇ ಟೈಪ್ ಅದು ವರ್ಕೌಟ್ ಮಾಡಿ, ಇಲ್ಲಾದರೆ ಅದು ಮಾಡಿ ಮಾಡಿ ಮೊನೋಟನಸ್ ಆಗಿ ಬೋರ್ ಆಗಿಬಿಡ್ತಾರೆ, ಇಲ್ಲಾದರೆ ಏನಾದರೂ ಟ್ರೈ ಮಾಡಿದ್ರು ಬಟ್ ಡಸಂಟ್ ಫೀಲ್ ಲೈಕ್ ಇಟ್ಸ್ ಮೈ ಥಿಂಗ್, ನಂಗೆ ಏನಾದರೂ ಡಿಫ್ರೆಂಟ್ ಬೇಕು. ಸೊ ಡಿಫ್ರೆಂಟ್ ಟ್ರೈ ಮಾಡಬೇಕಾದ್ರೆ ಒಂದು ಪಾರ್ಕೋರು ಟ್ರೈ ಮಾಡಿ, ಒಂದು ಕ್ಯಾಲಿಸ್ಥೆನಿಕ್ ಟ್ರೈ ಮಾಡಿ, ಜಿಮ್ಮಿಗೆ ಹೋಗಿ. ಸೊ ವಾಟ್ ಫೀಲ್ಸ್ ಗುಡ್, ನೀವು ಯಾವ ಪ್ರೋಗ್ರಾಮಿಗೆ ಸ್ಟಿಕ್ ಮಾಡೋಕ್ಕಾಗತ್ತೆ. ವೈ ವಿಲ್ ಯು ಸ್ಟಿಕ್ ಟು ಅ ಪ್ರೋಗ್ರಾಮ್? ಬಿಕಾಸ್ ಇಟ್ ಫೀಲ್ಸ್ ಗುಡ್ ಆ್ಯಂಡ್ ಇಟ್ ಚಾಲೆಂಜಸ್ ಯು ಆ್ಯಂಡ್ ಇಟ್ ಇಂಟ್ರೆಸ್ಟ್ಸ್ ಯು ಟು ಅನ್ ಎಕ್ಸ್ಟೆಂಟ್. ಯಾ, ಸೊ ಆ ಇಂಟ್ರೆಸ್ಟ್ ಬರುತ್ತೆ. ಸೊ ಪಿರಮಿಡ್ ನೋಡೋಕ್ಕೆ ಹೋದರೆ ಕ್ಯಾಲಿಸ್ಥೆನಿಕ್ಸ್ ಇಸ್ ದ ಫೌಂಡೇಶನ್. ಈಗ ನೀವು ಜಿಮ್ಮಿಗೆ ಹೋದರೆ ನೀವು ಅವರು ವಾರ್ಮಪ್ ಮಾಡಿಸೋದು. ಓಕೆ, ನಾನು ತುಂಬ ಜಿಮ್ಮಿಗೆ ಹೋಗಿದ್ದೇನೆ, ಅಲ್ಲಿ ಕೂಡ ನಮಗೆ ಪುಷಪ್ಸ್ ಬೇಕು, ಅಲ್ಲಿ ಕೂಡ ನಮಗೆ ಪುಲ್ಅಪ್ಸ್ ಬೇಕು. ಸೊ ಜಿಮ್ಮಲ್ಲಿ ಕೂಡ ಇದು ಬೇಸಿಕೇ ಇರೋದು. ಬಟ್ ಹೈ ಲೆವೆಲ್ ಎಲಿಮೆಂಟ್ಸ್ ನೋಡಿ ನಾವು ಒಂದು ಸ್ವಲ್ಪ ಗೆಟ್ ಕ್ಯಾರಿಡ್ ಅವೇ. ಹೌದು, ಪಾರ್ಕೋರು ಎಜಿಲಿಟಿ ಪ್ರಕಾರ ನಾವು ಥಿಂಕ್ ಮಾಡ್ಬೋದು. ಅದರಲ್ಲಿ ಕೂಡ ಅಪ್ಪರ್ ಬಾಡಿ ಮೂವ್ಮೆಂಟ್ಸ್ ಇದೆ, ಲೋವರ್ ಬಾಡಿ ಮೂವ್ಮೆಂಟ್ಸ್ ಇದೆ. ಪ್ಲಸ್ ಇಫ್ ಯು ವಾಂಟ್ ಟು ಗೆಟ್ ಬೆಟರ್ ಎಟ್ ಕ್ಯಾಲಿಸ್ಥೆನಿಕ್ಸ್ ಯು ಹ್ಯಾವ್ ಟು ಡೂ ಕ್ಯಾಲಿಸ್ಥೆನಿಕ್ಸ್. ಯು ವಾಂಟ್ ಟು ಗೆಟ್ ಬೆಟರ್ ಎಟ್ ಪಾರ್ಕೋರ್ ಯು ಹ್ಯಾವ್ ಟು ಡೂ ಪಾರ್ಕೋರ್. ಡೇವಿಡ್ ಬೆಲ್ಲ ಅಂತ ಒಬ್ಬರು ಅವರು ಇದನ್ನು ಪ್ರಮೋಟ್ ಮಾಡಿದರು. ಸೊ ಅವರ ಮೂವೀಸಲ್ಲಿ, ಅವರ ಬುಕ್ಕಲ್ಲೆಲ್ಲ ಪ್ರಮೋಟ್ ಮಾಡಿಸೋರು. ರೇಮಂಡ್ ಬೆಲ್ಲೆ ಅವರ ಸನ್, ಡೇವಿಡ್ ಬೆಲ್ಲೆ ಇಸ್ ದ ಸನ್. ಸೊ ಡಿಸ್ಟ್ರಿಕ್ಟ್ B13 ಅಂತ ಒಂದು ಮೂವಿ ಇದೆ, ಅದರಲ್ಲಿ ಇದು ಲೀಡ್ ಕ್ಯಾರೆಕ್ಟರ್ ಇವರು. ಸೊ ಅವರ ಪಾರ್ಕೋರ್ ಒಂದು ಚೇಸ್ ಇದೆ, ಒಂದು ವರ್ಲ್ಡ್ ಫೇಮಸ್ ಚೇಸ್ ಇದೆ, ಅದು ಸಖತ್ತಾಗಿದೆ. ಕೆಸಿನೋ ರಾಯಲ್ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಸೆಬಾಸ್ಟಿಯನ್ ಫೂಕನ್ ಅಂತ ಇದ್ದಾರೆ. ಸೊ ಹಿ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಫ್ರೀ ರನ್ನಿಂಗ್. ಡೇವಿಡ್ ಬೆಲ್ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಪಾರ್ಕೋರ್. ಸೊ ಇವರು ಸ್ವಲ್ಪ ಪ್ರಮೋಟ್ ಮಾಡಿದ್ರು. ಮತ್ತು ಒಂದು ಜಂಪ್ ಲಂಡನ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, 2005-06 ಬಂದಿದ್ದು, ಯೂಟ್ಯೂಬಲ್ಲಿ ಇರಬೇಕು. ಸೊ ಇದರಿಂದ ಒಂದು ಐಡಿಯಾ ಬರುತ್ತೆ ಜನರಿಗೆ. ಬಿಲ್ಡಿಂಗ್ ಕಮ್ಸ್ ಲೇಟರ್. ನಾವು ಸ್ವಲ್ಪ ಬಿಲ್ಡಿಂಗ್ ಮಾಡಿದೆ, ಬಟ್ ನಾವು ಡೈರೆಕ್ಟ್ಲಿ ಬಿಲ್ಡಿಂಗ್ ಹೋಗಿಲ್ಲ, ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಈಸ್ ಗುಡ್ ಫಾರ್ ಎನಿಬಡಿ. ದಿಸ್ ಈಸ್ ಫಾರ್ ಸಂಬಡಿ ಹೂ ವಾಂಟ್ಸ್ ಟು ಜಸ್ಟ್ ಗಿವ್ ಇಟ್ ಅ ಟ್ರೈ. ಓಕೆ, ನಮ್ಗೆ ಯೂಶಲಿ ಬಂದವರು ಏನೋ ಟ್ರೈ ಮಾಡ್ತಾರೆ, ದೆಲ್ ಗೆಟ್ ಸ್ಟಕ್ ಟು ಇಟ್ ಆ್ಯಂಡ್ ದೆಲ್ ಸ್ಟೇ ಫಾರ್ ಅ ವೈಲ್. ಹಾಗೆ ಹೌದು.